ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಜೊತೆಗೆ ಬೇರೆ ಎಲ್ಲೂ ಇಲ್ಲದಂತಹ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಈ ಕ್ಷಣದಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಪ್ರತೀಕಾರದ ಹತ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಕರಾವಳಿ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಈಗ ಈ ರೀತಿಯಾಗಿ ಘಟನೆ ಆಗಿರೋದು. ಒಂದು ಕೋಮು ಘರ್ಷಣದಲ್ಲಿ ಅಥವಾ ಸಂಘರ್ಷದಲ್ಲಿ ಮಹಿಳೆಯರು ಪ್ರಥಮ ಬಾರಿಗೆ ಈಗ ಭಾಗಿಯಾಗಿರೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಹೊರಗೆ ಬೀಳ್ತಾ ಇದ್ದಾವೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಇಬ್ಬರು ಮಹಿಳೆಯರು ಭಾಗಿಯಾಗಿದ್ರ? ಕೊಲೆ ಮಾಡಿ ಪರಾರಿಯಾಗುವ ದೃಶ್ಯದಲ್ಲಿ ಇಬ್ಬರು ಮಹಿಳೆಯರು ಕಾಣಿಸ್ತಾರೆ. ಬಿಳಿ ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ಹಂತಕರು ಸ್ಥಳದಿಂದ ಎಸ್ಕೇಪ್ ಆಗ್ತಾರಲ್ಲ, ಆ ಟೈಮ್ನಲ್ಲಿ ಬುರ್ಕಾ ಧರಿಸಿದ್ದ ಆ ಇಬ್ಬರು ಮಹಿಳೆಯರ ದೃಶ್ಯ ಕೂಡ ಸರಿಯಾಗಿದೆ. ನಿನ್ನೆಯಷ್ಟೇ ಶಾಸಕ ಸುನೀಲ್ ಕುಮಾರ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಶಾಸಕರ ಹೇಳಿಕೆಯ ಬೆನ್ನಲ್ಲೇ ಕೇಸ್ನಲ್ಲಿ ಮತ್ತಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತಾ ಇದೆ. ಹಾಗಾದ್ರೆ ಆ ಇಬ್ಬರು ಮಹಿಳೆಯರು ಆ ಹಂತಕರುಗಳಿಗೆ ಸಹಾಯ ಮಾಡಿದ್ರ? ಹಾಗಾದ್ರೆ ಆ ಮಹಿಳೆಯರು ಯಾರು? ಹೀಗನ್ನೋ ಸಾಲು ಸಾಲು ಅನುಮಾನ ಪ್ರಶ್ನೆ ಮೂಡೋದಕ್ಕೆ ಶುರುವಾಗುತ್ತೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಆ ಸ್ವಿಫ್ಟ್ ಕಾರ್ನಲ್ಲಿ ಎಸ್ಕೇಪ್ ಆಗಬೇಕಾದ್ರೆ ಆ ಮಹಿಳೆ ಫೋನ್ ಹಿಡ್ಕೊಂಡಿದ್ದಾರೆ, ಫೋನಲ್ಲಿ ಏನೋ ಮಾತಾಡ್ತಿದ್ದಾರೆ. ಆ ಮಹಿಳೆ ಕಾರ್ ಹತ್ರ ಬರ್ತಾನೆ, ಏನೋ ಒಂದು ಮೆಸೇಜ್ ಪಾಸ್ ಮಾಡ್ದಂಗಿದೆ. ಆ ಕಾರ್ ಡೋರ್ನ ಲಾಕ್ ಮಾಡ್ಕೊಂಡು ಕಾರ್ನಲ್ಲಿ ಹತ್ಕೊಂಡು ಹೋಗ್ತಾನಲ್ಲ, ಆ ವ್ಯಕ್ತಿಯ ಹಿಂದೆ ನಿಂತಿದ್ದಾರೆ ಆ ಮಹಿಳೆ. ಆ ಇಬ್ಬರೂ ಮಹಿಳೆಯರು ಒಬ್ರಿಗೊಬ್ರು ಪರಿಚಯಸ್ಥರು. ಅದರಲ್ಲಿ ಒಬ್ರು ಫೋನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಹಂತಕನ ಹಿಂದೆ ಬಂದು ಏನೋ ಹೇಳ್ದಂಗಿದೆ. ಒಬ್ಬ ಕಾರ್ ಡೋರನ್ನು ಕ್ಲೋಸ್ ಮಾಡಿ ಅಲ್ಲೇ ನಿಂತ್ಕೊಂತಾನೆ. ಅಂದ್ರೆ ಒಂದು ಕಡೆ ಅಲ್ಲಿ ಸ್ಥಳೀಯವಾಗಿ ಹೆಲ್ಪ್ ಮಾಡಿರೋದು ಕೂಡ ಬಹಿರಂಗವಾಗ್ತಾ ಇರೋದು, ಜೊತೆಗೆ ಅಲ್ಲಿ ಇಬ್ಬರು ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಅನುಮಾನವನ್ನ ನಿನ್ನೆಯಷ್ಟೇ ಶಾಸಕ ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ಸಾಕ್ಷೀಕರಿಸ್ತಾ ಇದೆ ಈ ವಿಡಿಯೋ. ಮೇಲೆ ರಾಜಕಾರಣವನ್ನ ಮತ್ತು ಮುಸಲ್ಮಾನರನ್ನ ಕೇಂದ್ರವಾಗಿ ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಹತ್ತಾರು ಘಟನೆಗಳಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಮೃದು ಧೋರಣೆ ಮತ್ತು ಕಾಂಗ್ರೆಸ್ನ ನಿಲುವುಗಳೇ. ಶಿವಮೊಗ್ಗದ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರೆ, ಮಂಡ್ಯದ ಘಟನೆ, ಹುಬ್ಬಳ್ಳಿಯ ಘಟನೆ, ಈ ಎಲ್ಲ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ರೀತಿಯಾದ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆಕ್ಕಿಂತ ಮುಂಚೆನೆ ಇದೊಂದು ಪೂರ್ವಯೋಜಿತ ಅನ್ನುವಂಥದ್ದು ಪೊಲೀಸರಿಗೂ ಗೊತ್ತಿದೆ. ಮುಸಲ್ಮಾನರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆತನ ಹತ್ಯೆ ಮಾಡ್ತೀವಿ ಅಂತ ಹೇಳಿ ಸುದ್ದಿ ಹರಿದಾಡ್ತಿತ್ತು ಅನ್ನುವಂಥದ್ದು ಗೊತ್ತಿದೆ. ಇದು ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಯಾಕೆ ಇದನ್ನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ? ಹಾಗಾಗಿ ಈ ಇಡೀ ಘಟನೆಯ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಪಿತೂರಿ ಇದೆ, ಷಡ್ಯಂತ್ರ ಇದೆ. ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ. ಯಾರೋ ಮಾರಕಾಸ್ತ್ರಗಳು ಇಟ್ಕೊಂಡು ಬಂದಂತ 7-8 ಜನರ ಕೆಲಸ ಅಲ್ಲ ಇದು. ಇದರಿಂದ ನೂರಾರು ಜನ ಭಾಗಿಗಳಾಗಿದ್ದಾರೆ. ಬಹಳ ದಿಗ್ಭ್ರಮೆ ಆಗಿರುವಂತದ್ದು, ಆರೋಪಿಗಳು ಪರಾರಿಯಾಗ್ಲಿಕ್ಕೆ ಮುಸಲ್ಮಾನ ಮಹಿಳೆಯರು ಸಹಕಾರವನ್ನು ಮಾಡಿರುವಂತದ್ದು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಇದು ಬಹಳ ಆತಂಕದ ಸಂಗತಿ. ಇದರ ಬಗ್ಗೆ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಬಿಟ್ರೆ ಕರ್ನಾಟಕದ ಸರ್ಕಾರದ ಬಗ್ಗೆ, ಪೊಲೀಸರ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಇದನ್ನು NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಇಡೀ ಕುಟುಂಬದ ಪರವಾಗಿ ನಾವಿದ್ದೇವೆ. ಆ ಯಾವ ಕಾರ್ಯಕರ್ತ ನಾವು ಕಳ್ಕೊಂಡಿದ್ದೇವೆ ಆ ಕುಟುಂಬದ ಪರವಾಗಿದ್ದೇವೆ. ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ನೆರವನ್ನ ನಾವು ಇಡೀ ಸಮಾಜ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಅದನ್ನು ನಿರ್ವಹಣೆ ಮಾಡ್ತೀವಿ. ಅವರ ಮೇಲೆ ರಾಜಕಾರಣವನ್ನ ಮತ್ತು ಮುಸಲ್ಮಾನರನ್ನ ಕೇಂದ್ರವಾಗಿ ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಹತ್ತಾರು ಘಟನೆಗಳಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಮೃದು ಧೋರಣೆ ಮತ್ತು ಕಾಂಗ್ರೆಸ್ನ ನಿಲುವುಗಳೇ. ಶಿವಮೊಗ್ಗದ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರೆ, ಮಂಡ್ಯದ ಘಟನೆ, ಹುಬ್ಬಳ್ಳಿಯ ಘಟನೆ, ಈ ಎಲ್ಲ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ರೀತಿಯಾದ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆಕ್ಕಿಂತ ಮುಂಚೆನೆ ಇದೊಂದು ಪೂರ್ವಯೋಜಿತ ಅನ್ನುವಂಥದ್ದು ಪೊಲೀಸರಿಗೂ ಗೊತ್ತಿದೆ. ಮುಸಲ್ಮಾನರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆತನ ಹತ್ಯೆ ಮಾಡ್ತೀವಿ ಅಂತ ಹೇಳಿ ಸುದ್ದಿ ಹರಿದಾಡ್ತಿತ್ತು ಅನ್ನುವಂಥದ್ದು ಗೊತ್ತಿದೆ. ಇದು ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಯಾಕೆ ಇದನ್ನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ? ಹಾಗಾಗಿ ಈ ಇಡೀ ಘಟನೆಯ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಪಿತೂರಿ ಇದೆ, ಷಡ್ಯಂತ್ರ ಇದೆ. ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ. ಯಾರೋ ಮಾರಕಾಸ್ತ್ರಗಳು ಇಟ್ಕೊಂಡು ಬಂದಂತ 7-8 ಜನರ ಕೆಲಸ ಅಲ್ಲ ಇದು. ಇದರಿಂದ ನೂರಾರು ಜನ ಭಾಗಿಗಳಾಗಿದ್ದಾರೆ. ಬಹಳ ದಿಗ್ಭ್ರಮೆ ಆಗಿರುವಂತದ್ದು, ಆರೋಪಿಗಳು ಪರಾರಿಯಾಗ್ಲಿಕ್ಕೆ ಮುಸಲ್ಮಾನ ಮಹಿಳೆಯರು ಸಹಕಾರವನ್ನು ಮಾಡಿರುವಂತದ್ದು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಇದು ಬಹಳ ಆತಂಕದ ಸಂಗತಿ. ಇದರ ಬಗ್ಗೆ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಬಿಟ್ರೆ ಕರ್ನಾಟಕದ ಸರ್ಕಾರದ ಬಗ್ಗೆ, ಪೊಲೀಸರ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಇದನ್ನು NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಇಡೀ ಕುಟುಂಬದ ಪರವಾಗಿ ನಾವಿದ್ದೇವೆ. ಆ ಯಾವ ಕಾರ್ಯಕರ್ತ ನಾವು ಕಳ್ಕೊಂಡಿದ್ದೇವೆ ಆ ಕುಟುಂಬದ ಪರವಾಗಿದ್ದೇವೆ. ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ನೆರವನ್ನ ನಾವು ಇಡೀ ಸಮಾಜ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಅದನ್ನು ನಿರ್ವಹಣೆ ಮಾಡ್ತೀವಿ. ಅವರ ಮೇಲೆ ರಾಜಕಾರಣವನ್ನ
ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಮೋಸ್ಟ್ ಪ್ರಾಬಬ್ಲಿ ಇದು ವೆರಿ ಫಸ್ಟ್ ಟೈಮ್ ಅನ್ಸುತ್ತೆ ಈ ಕೋಮು ಸಂಘರ್ಷದಲ್ಲಿ ಮಹಿಳೆಯರು ಭಾಗಿಯಾಗಿರೋದು. ಜೊತೆಗೆ ಅಲ್ಲಿ ಮತ್ತೊಂದು ಗಮನಿಸ್ತಾ ಇದ್ದೆ ನಾನು, ಅಲ್ಲಿನ ಸ್ಥಳೀಯರೊಬ್ಬರು ಯಾರೋ ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಆ ಹಂತಕರ ಪಾರಾಗಿ ನಂತರ ಡೋರ್ ಅನ್ನ ಕ್ಲೋಸ್ ಮಾಡಿಸಿ ಕಳಿಸಿದಾನೆ. ಹಿಂದ್ಗಡೆ ಎಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿ ಕಳಿಸಿರೋದನ್ನ ನೋಡ್ತಾ ಇದೀವಿ. ಸೊ ಎರಡೂ ಅನುಮಾನಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ವಿಡಿಯೋವನ್ನ ನೋಡ್ತಾ ಇದ್ರೆ. ಶರತ್, ಹೌದು, ಆ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಇಬ್ಬರು ಬುರ್ಕಾಧಾರಿ ಮಹಿಳೆಯರಿದ್ದಾರೆ. ಇದನ್ನು ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಹೇಳಿದ್ದಾರೆ, ಜೊತೆಗೆ ಚೀಫ್ ವಿಪ್, ಪ್ರತಿಪಕ್ಷದ ಚೀಫ್ ವಿಪ್ ಆಗಿರುವಂಥ ಸುನೀಲ್ ಕುಮಾರ್ ಕೂಡ ಹೇಳಿದ್ದಾರೆ. ಏನೇಳಿ ನೋಡಿ, ಗಮನಿಸಿ, ಇಂಥ ಒಂದು ಹತ್ಯೆ ಪ್ರಕರಣ ಆದಾಗ ಯಾವುದೋ ಒಬ್ಬ ವ್ಯಕ್ತಿನ ರಸ್ತೆಯಲ್ಲಿ ಕೆಡವುಕೊಂಡು ತಲವಾರುಗಳಿಂದ ಅವ್ರನ್ನ ಕೊಚ್ತಾ ಇದ್ದರೆ ಯಾವ ಹೆಣ್ಣುಮಕ್ಕಳು ಅದನ್ನು ನೋಡ್ಕೊಂಡು ನಿಂತ್ಕೊಳ್ಳೋದಿಲ್ಲ, ಗಾಬರಿಯಾಗಿ ಆ ಸ್ಥಳದಿಂದ ಓಡೋಗ್ತಾರೆ. ಅಂಥದ್ರಲ್ಲಿ ಈ ಇಬ್ಬರೂ ಹೆಣ್ಣುಮಕ್ಕಳು, ಇಬ್ಬರೂ ಬುರ್ಕಾಧಾರಿಗಳು, ಅದರಲ್ಲಿ ಒಬ್ಬಾಕೆ ಫೋನ್ ಹಿಡ್ಕೊಂಡು ಬೇರೆ ಏನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಇನ್ನೊಬ್ಬರು ಅಲ್ಲಿ ನಿಂತು ಯಾರು ಕೃತ್ಯ ಮಾಡ್ತಾ ಇದ್ರಲ್ಲ ಅವರನ್ನು ಸಮಾಧಾನಪಡಿಸಿಯೋ ಮತ್ತೇನೋ ಮಾಡಿ ಕಾರ್ ಹತ್ತಿಸಿ ಕಳಿಸೋದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಇದು ಮೊದಲನೇ ಬಾರಿಗೆ ಅನಿಸುತ್ತೆ. ಸಾಧಾರಣವಾಗಿ ಇಂಥ ಕೋಮು ಗಲಭೆಗಳಿರಲಿ, ಯಾವುದೇ ರೀತಿಯ ಹಿಂಸಾ ಕೃತ್ಯಗಳಾದರೂ ಕೂಡ ಅದರಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ, ನೇರವಾಗಿ ಭಾಗಿಯಾಗೋದು ಇಲ್ಲ. ಎಲ್ಲೋ ರೇರ್ ಇನ್ಸಿಡೆಂಟಲ್ಲಿ ಅಲ್ಲೊಂದು ಇಲ್ಲೊಂದು ಆಗಿರ್ಬೋದು, ಆದರೆ ಇದೇ ಮೊದಲ ಬಾರಿಗೆ ಇಂಥ ಕೃತ್ಯದಲ್ಲಿ ಇಬ್ಬರು ಹೆಣ್ಣುಮಕ್ಕಳು ಶಾಮೀಲಾಗಿದ್ದಾರೆ. ಇದನ್ನು ಪೊಲೀಸ್ನವರು ಗಮನಿಸಲೇ ಇಲ್ವಾ? ಆಶ್ಚರ್ಯ ಆಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಕಾರ್ನ ಜೊತೆಗೆ ಮೀನು ಸಾಗಣೆ ವಾಹನವನ್ನು ಅವರು ಅಬ್ಯಾಂಡನ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದನ್ನು ಪೊಲೀಸ್ನವರು ವಶಪಡಿಸ್ಕೊಂಡು ಸೀಸ್ ಮಾಡಿ ಅದನ್ನು ತೊಗೊಂಡು ಹೋಗಿದ್ದಾರೆ. ಅದರೊಳಗೆ ತಲವಾರು ಮತ್ತೊಂದು ಸಿಕ್ತು, ಇನ್ನೊಂದು ಸಿಕ್ತು, ಓಕೆ. ಆದರೆ ಈ ವಿಜುವಲ್ ಇದೆಯಲ್ಲ, CCTV ಫುಟೇಜೋ ಅಥವಾ ಮೊಬೈಲ್ ಫುಟೇಜೋ ತೆಗೆದಿರೋವಂಥದ್ದು, ಇದನ್ನು ಯಾಕೆ ಪೊಲೀಸ್ನವ್ರು ಗಮನಿಸ್ತಿಲ್ಲ? ಆ ಇಬ್ಬರು ಮಹಿಳೆಯರು ಯಾರು ಅದನ್ನು ಪತ್ತೆ ಹಚ್ಚಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ್ರೆ ಹಂತಕರು ಯಾರು ಅಂತ ಗೊತ್ತಾಗುತ್ತಲ್ವಾ? ಯಾಕಂದ್ರೆ ಇಲ್ಲದ್ರೆ ಅಷ್ಟು ಹತ್ತಿರದಲ್ಲಿ, ಆ ಹಂತಕರಿದ್ದದ ಕಾರಿನ ಅಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇರುವಂಥ ಮಹಿಳೆಯರು. ಎರಡನೇದಾಗಿ ಆ ಇಡೀ ವಿಡಿಯೋ ಚಿತ್ರೀಕರಣ ಮಾಡ್ಯಾರಲ್ಲ, ಮೊಬೈಲಲ್ಲಿ ಮಾಡ್ಯಾರೋ, ಹ್ಯಾಂಡಿಕ್ಯಾಮಲ್ಲಿ ಮಾಡ್ಯಾರೋ, ಯಾವುದ್ರಲ್ಲಿ ಮಾಡ್ಯಾರೋ ಗೊತ್ತಿಲ್ಲ. ಅಲ್ಲಿಂದ ಸುಮಾರು 200-300 ಮೀಟರ್ ದೂರದಲ್ಲಿರುವಂಥ ಯಾವುದೋ ಒಂದು ಕಟ್ಟಡದ ಮೇಲೆ ನಿಂತ್ಕೊಂಡು ಅದನ್ನು ಚಿತ್ರೀಕರಣ ಮಾಡಿರುವಂಥದ್ದು. ಅಲ್ಲಿಂದಲ್ಲಿಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ, ಧ್ವನಿ ಕೇಳೋದಿಲ್ಲ, ಆದರೂ ಕೂಡ ಅಷ್ಟು ಸ್ಪಷ್ಟವಾಗಿ ವಿಡಿಯೋ ಮಾಡಿದ್ದಾರೆ. ಇದು ಆಲ್ ಆಫ್ ಎ ಸಡನ್ ಆಗಿತ್ತು ಅಂತಲೇ ಇಟ್ಕೋಣ, ಆಕ್ಸಿಡೆಂಟಲ್. ಅಲ್ಲಿಗೆ ಸುಹಾಸ್ ಶೆಟ್ಟಿ ಅವರಿದ್ದಂಥ ಕಾರ್ ಬರುತ್ತೆ, ಸಲೂನ್ ಒಳಗಡೆ ನುಗ್ಗುವಂಥ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಇವ್ರು ಬಂದು ಅಡ್ಡ ಹಾಕ್ತಾರೆ, ಅವ್ರನ್ನ ಕೆಳಗೆಳೆದು ಕೊಚ್ಚ ಹಾಕ್ತಾರೆ. ಇದೆಲ್ಲವನ್ನು ಮುಂಚೆ ನಿರೀಕ್ಷೆ ಮಾಡಿದ್ರಾ? ಎಷ್ಟೋ ದೂರದಲ್ಲಿರುವಂಥ ಕಟ್ಟಡದ ಮೇಲೆ ನಿಂತ್ಕೊಳ್ಳೋದನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಾರೆ ಅಂದರೆ ಇಲ್ಲಿ ಇದೇ ರೀತಿ ಆಗುತ್ತೆ ಅಂತ ಮೊದಲೇ ಪೂರ್ವ ಯೋಜಿತ ಸಂಚು ಮಾಡಿದ್ರಾ ಅನ್ನುವಂಥ ಅನುಮಾನನೂ ಖಂಡಿತ ಬರುತ್ತೆ. ಹಾಗಾಗೇ ಆ ಕಟ್ಟಡದ ಮೇಲೆ ನಿಂತ್ಕೊಂಡು ಆ ವಿಡಿಯೋ ಚಿತ್ರೀಕರಣ ಮಾಡ್ತಿರುವಂಥವ್ರು ಕೂಡ ಮಹಿಳೆಯರಂತ ಗೊತ್ತಾಗುತ್ತೆ. ಅಲ್ಲಿ ಮಹಿಳೆಯರ ಮಾತುಗಳು ಕೂಡ ಕೇಳಿ ಬರುತ್ತವೆ. ಅಂದರೆ ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತಾ? ಇದು ಪೂರ್ವಯೋಜಿತ. ಬಹುಶಃ ಆ ಮಹಿಳೆಯರುಗಳೇ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಮಾತಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇದು ಹೀಗೆ ಮಾಡ್ಬೋದು, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರಾ ಅನುಮಾನ ಬರ್ತಾ ಇದೆ. ಇದನ್ನೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ಆ ಘಟನಾ ಸ್ಥಳದಲ್ಲಿ ಅವರೇನು ಭೇಟಿ ಕೊಟ್ಟಿದ್ರು, ಸುಹಾಸ್ ಶೆಟ್ಟಿ ಅವರ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಆ ಒಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಅವ್ರು ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಆರ್ ಅಶೋಕ್ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಪ್ರತಿಪಕ್ಷದ ಚೀಫ್ ವಿಪ್ ಸುನೀಲ್ ಕುಮಾರ್, ಕಾರ್ಕಳದ ಶಾಸಕರು, ಅವರು ಕೂಡ ಸ್ಪಷ್ಟವಾಗಿದೆ ಮಾತ್ರ ಹೇಳಿದ್ರು, ಇದರಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಜನಸಾಮಾನ್ಯರಿಗೆ ಇದು ಗೊತ್ತಾಗ್ತಾ ಇದೆ, ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ ಇದರಲ್ಲಿ ಒಬ್ಬರಲ್ಲ, ಬರೀ ಕೇವಲ 4-5 ಜನ ಹಂತಕರಲ್ಲ, ಅವ್ರ ಜೊತೆ ಮಹಿಳೆಯರು ಭಾಗಿಯಾಗಿದ್ದಾರೆ ಅಂತ ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇದು ಪೊಲೀಸ್ನವ್ರಿಗೆ ಗೊತ್ತಾಗಲೇ ಇಲ್ವಾ ಇದುವರೆಗೆ? ಹಾಗಾದರೆ ಆ ದಿಶೆಯಲ್ಲಿ ಅವರು ತನಿಖೆ ಮಾಡುವಂಥ ಪ್ರಯತ್ನನೇ ಮಾಡಿಲ್ವಾ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆ ಸುಹಾಸ್ ಶೆಟ್ಟಿ ಅವರ ಕಾರಲ್ಲಿ ಬಂದು ನಿಂತ್ಕೊಂಡ ನಂತರ ಅವ್ರು ಇಳಿದು ಅಲ್ಲಿ ಪಕ್ಕದಲ್ಲಿರುವಂಥ ಸಲೂನ್ ಕಡೆಗೆ ಏನು ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಸುತ್ತಲ ಪ್ರದೇಶಗಳನ್ನು ಎಲ್ಲರೂ ಸುತ್ತುವರೆದಿದ್ರು ಅಂತ ಕೂಡ ಹೇಳ್ತಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆದರೆ ವಾಸ್ತವಾಂಶ ಏನು, ಇದು ಹೇಗೆ ಪ್ರೀ ಪ್ಲ್ಯಾನ್ ಮರ್ಡರ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕಾಗುತ್ತೆ. ಶರತ್, ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ. ನೋಡಿ, ಇದಕ್ಕೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕೋದಕ್ಕೆ ಕಾರಣವೇ ಈ ಒಂದು ವಿಜುವಲ್ಸ್, ಜೊತೆಗೆ ಶಾಸಕರ ಆ ಒಂದು ಸ್ಟೇಟ್ಮೆಂಟ್. ಅವ್ರು ಹೇಳ್ತಾ ಇದ್ದಂತೆ ಆ ವಿಜುವಲ್ಸ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಇಬ್ಬರು ಮಹಿಳೆಯರು ಬುರ್ಕಾಧಾರಿಗಳು ನಾವು ನೋಡ್ಬೋದು. ಒಬ್ಬರು ಫೋನಲ್ಲಿ ಇಟ್ಕೊಂಡಿದ್ದಾರೆ, ಏನೋ ಮಾತನಾಡ್ತಾ ಇರೋದ್ರ ರೀತಿಯಲ್ಲಿದೆ. ಅದರ ಜೊತೆಗೆ ಏನೋ ಒಂದು ಇನ್ಸ್ಟ್ರಕ್ಷನ್ನ ಅಲ್ಲಿರುವಂಥ ವ್ಯಕ್ತಿಗಳಿಗೆ ಪಾಸ್ ಮಾಡದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಒಬ್ಬ ವ್ಯಕ್ತಿ ಅಲ್ಲೇ ನಿಂತ್ಕೊಂಡಿದ್ದಾನೆ ಕಾರಿನ ಹೊರಗಡೆ.
ಅಲ್ಲಿ ಪ್ಯಾಂಟು ಶರ್ಟು ಹಾಕೊಂಡು ನಿಂತಿದ್ದಾನೆ, ಆ ಮಹಿಳೆಯರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನು ಕಾರ್ ಒಳಗಡೆ ಆ 4 ಜನನ್ನ ಕಳಿಸ್ಬಿಟ್ಟು ಹಿಂದ್ಗಡೆ ಕಾರ್ನೆಲ್ಲ ಅವಾಯ್ಡ್ ಮಾಡಿಸಿ ಕಳಿಸಿದ್ದಾನೆ. ಆ ವ್ಯಕ್ತಿನೂ ಯಾರು ಅನ್ನೋದು ಅನುಮಾನ ಮೂಡ್ತಾ ಇದೆ. ಜೊತೆಗೆ ಅಲ್ಲಿ ಆ ಓವರ್ ಆಲ್ ಆಗಿ ಕಾರ್ ಸುತ್ತಮುತ್ತ ಇಬ್ಬರು ಮಹಿಳೆ, ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ.